ಇತ್ತೀಚೆಗೆ ಒಂದು ಸೆಕೆಂಡ್ ಅಲ್ಲಿ ಮಾತನಾಡಬೇಕು. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 21 ಪ್ರಸ್ತಾವನೆ ಮಂಡಿಸಲಾಯಿತು. ಹೇಳಿ, ಈಗ ಹೇಳಿ. ಮಾನ್ಯ ಸಭಾಪತಿಗಳೇ, ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ನಾವು ಗಮನಿಸ್ತಾ ಇದ್ದೇವೆ. ಧಾರ್ಮಿಕ ವಿಚಾರದಲ್ಲಿ, ರಾಜಕೀಯ ವಿಚಾರದಲ್ಲಿ ಮತ್ತು ಅನೇಕ ಸಂಘರ್ಷಗಳನ್ನು ಉಂಟು ಮಾಡತಕ್ಕಂಥ ಮಾತುಗಳು ಸಮಾಜದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಕಾಣ್ತೇವೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರನ್ನೇ ಒಂದು ರೀತಿಯಲ್ಲಿ ಯಾರು ಒಪ್ಪದೇ ಇರತಕ್ಕಂಥ ರೀತಿಯಲ್ಲಿ ಮಾತುಗಳನ್ನಾಡಿರೋದನ್ನು ಕೇಳಿದ್ದೇವೆ. ಯಾರು ಒಪ್ಪದೇ ಇರತಕ್ಕಂಥ ರೀತಿಯಲ್ಲಿ ಮಾತುಗಳನ್ನಾಡಿರೋದನ್ನು ಕೇಳಿದ್ದೇವೆ. ಅದರ ಪ್ರಯುಕ್ತ ವಿಶಾಲ್ ತಿವಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪೆಟಿಷನ್ನಲ್ಲಿ ಅವರೇ ತಿಳಿಸಿರ್ತಕ್ಕಂಥದ್ದನ್ನು ನಾನು ಸಭೆಯ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ನಿಶಿಕಾಂತ್ ದುಬೆ, who is the respondent, for having made deliberate and scandalizing remarks against the Supreme Court of India and the Chief Justice of India. ಅದು ಆದ ನಂತರ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಡುತ್ತೆ ಟು ಲಾಡ್ಜ್ ಎ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ under the Bharatiya Nyaya Sanhita 2023 and for a direction to the Union of India, Ministry of Home Affairs, to issue an advisory to all chief secretaries and their leaders relating to the Waqf Act and its hearing before this court. ಅದು ಹೇಳಿದ ಮೇಲೆ ಅವರ ಒಪಿನಿಯನ್ ಏನು ಮಾಡ್ತಾರೆ ಅಂದರೆ, while we are not entertaining the present writ petition, we make it very clear that any attempt to spread communal hatred or indulge in hate speech must be dealt with an iron hand. Hate speech cannot be tolerated as it leads to loss of dignity and self-worth of the targeted group members, contributes to disharmony amongst groups, and erodes tolerance and ಜಡ್ಜ್ಮೆಂಟ್ ಇರೋದು ಇಂಗ್ಲಿಷ್ ನಲ್ಲಿ. ನಮ್ಮ ಆಡಳಿತ ಭಾಷೆ ಕನ್ನಡದಲ್ಲಿ ದಯವಿಟ್ಟು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ತೀರಾ? ಅಲ್ಲ, ನಮ್ಮ ಆಡಳಿತ ಭಾಷೆಯಲ್ಲಿ ಬೇರೆ ಟೈಮಲ್ಲೆಲ್ಲ ಇಂಗ್ಲಿಷ್ ಮಾತಾಡ್ತೀರಾ? ಕನ್ನಡದಲ್ಲಿ ಹೇಳಿದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ನೋಡಪ್ಪ. ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ ನೋಡಿ ಪ್ರಸಾದ್, ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಓದ್ತಾ ಇದ್ದೀರಾ? ಜಡ್ಜ್ಮೆಂಟ್ ಏನ್ರಿ ಮಾಡೋದು? ಸುಪ್ರೀಂ ಕೋರ್ಟ್ ಕನ್ನಡದಲ್ಲಿ ಇಂಗ್ಲಿಷ್ ಗೃಹ ಸಚಿವರೇ, ನಾನು ಹೇಳ್ತೀನಿ, ಅರ್ಥ ಆಗುತ್ತೆ ಪರಮೇಶ್ವರ್. ಅದು ಕೋರ್ಟಿನ ಡಿಸಿಷನ್ ಓದಾಕತ್ತಾರ ಅವರು. ಕೋರ್ಟಿನ ಡಿಸಿಷನ್ ಅಂದ್ರೆ ನಾನು ಕನ್ನಡಕ್ಕೆ ಬರ್ತೀನಿ. ಏನು ಯಾಕೆ ನನ್ಗೇನು ಕನ್ನಡ ಬರಲ್ಲ? ನಿಮಗೂ ಬರುತ್ತೆ, ನನಗೂ ಇಂಗ್ಲಿಷ್ ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಪ್ರಸಾದ್, ಹೋಮ್ ಮಿನಿಸ್ಟರ್ ಓದ್ರಿ ನೀವು. erodes tolerance and open-mindedness, which is a must for a multicultural society committed to the idea of equality.
any attempt to cause alienation and humiliation of the target ಹೇಳ್ಬಿಡಿ ಸಾಕಿನ. is a criminal offense and must be dealt with accordingly. ಅದು ಹೇಳಿ ಇನ್ನು ಹೇಳಿ. ಇದು ಈ ಜಡ್ಜ್ಮೆಂಟ್ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ದೇಶದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರದಿಂದ ಬಂದ ಅದಕ್ಕೆ ಅದು ಆದ ನಂತರ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಡುತ್ತೆ ಟು ಲಾಡ್ಜ್ ಎ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂಡರ್ ದಿ ಭಾರತೀಯ ನ್ಯಾಯ ಸಂಹಿತಾ 2023 and for a direction to the Union of India, Ministry of Home Affairs, to issue an advisory to all chief secretaries and their leaders relating to the Waqf Act and its hearing before this court. ಅದು ಹೇಳಿದ ಮೇಲೆ ಅವರ ಒಪಿನಿಯನ್ ಏನು ಮಾಡ್ತಾರೆ ಅಂದರೆ, while we are not entertaining the present writ petition, we make it very clear that any attempt to spread communal hatred or indulge in hate speech must be dealt with an iron hand. Hate speech cannot be tolerated as it leads to loss of dignity and self-worth of the targeted group members, contributes to disharmony amongst groups, and erodes tolerance and ಜಡ್ಜ್ಮೆಂಟ್ ಇರೋದು ಇಂಗ್ಲಿಷ್ ನಲ್ಲಿ. ಅದು judgment ಹೇಳ್ತಾರೆ. ನಮ್ಮ ಆಡಳಿತ ಭಾಷೆ ಕನ್ನಡದಲ್ಲಿ ಹೇಳಿದ್ರೆ ಚಂದ ಅಂತ ಅಷ್ಟೇ. ದಯವಿಟ್ಟು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ತೀರಾ? ಅಲ್ಲ, ನಮ್ಮ ಆಡಳಿತ ಭಾಷೆಯಲ್ಲಿ ಬೇರೆ ಟೈಮಲ್ಲೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ? ಕನ್ನಡದಲ್ಲಿ ಹೇಳಿದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ ಅಂತ. ನೋಡಪ್ಪ, ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ ನೋಡಿ ಪ್ರಸಾದ್, ಕೇಶವ್ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಓದ್ತಾ ಇದ್ದೀರಾ? ಒಂದು ನಿಮಿಷ ರೀ, ಒಂದು ನಿಮಿಷ. ಜಡ್ಜ್ಮೆಂಟ್ ಏನ್ರಿ ಮಾಡೋದು? ಸುಪ್ರೀಂ ಕೋರ್ಟ್ ಕನ್ನಡದಲ್ಲಿ ಮಾಡ್ಕೊಡಿ ಅದನ್ನ. ಅಲ್ಲ, ಜಡ್ಜ್ಮೆಂಟ್ ಇಂಗ್ಲಿಷ್ ಒಂದು ನಿಮಿಷ ರೀ, ಗೃಹ ಸಚಿವರೇ, ಗೃಹ ಸಚಿವರೇ ನಾನು ಹೇಳ್ತೀನಿ, ಒಂದು ನಿಮಿಷ ರೀ, ಅರ್ಥ ಆಗುತ್ತೆ ಪರಮೇಶ್ವರ್, ಪರಮೇಶ್ವರ್, ಇಂಗ್ಲಿಷ್ ಪರಮೇಶ್ವರ್, ಅದು ಕೋರ್ಟಿನ ಡಿಸಿಷನ್ ಓದಾಕತ್ತಾರ ಅವರು. ಕೋರ್ಟಿನ ಡಿಸಿಷನ್ ಅಂದ್ರೆ ಆಮೇಲೆ ನಾನು ಕನ್ನಡಕ್ಕೆ ಬರ್ತೀನಿ. ಏನು ಯಾಕೆ ನನ್ಗೇನು ಕನ್ನಡ ಬರಲ್ಲ? ನಿಮಗೂ ಬರುತ್ತೆ, ನನಗೂ ಓದ್ರಿ ಬರುತ್ತೆ. ನೀವು. ಇಂಗ್ಲಿಷ್ ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಪ್ರಸಾದ್, ಹೋಮ್ ಮಿನಿಸ್ಟರ್ ಓದ್ರಿ ನೀವು. erodes tolerance and open-mindedness, which is a must for a multicultural society committed to the idea of equality. Any attempt to cause alienation and humiliation of the target ಹೇಳ್ಬಿಡಿ ಸಾಕಿನ. is a criminal offense and must be dealt with accordingly. ಅದು ಹೇಳಿ ಇನ್ನು ಹೇಳಿ. ಇದು ಈ ಜಡ್ಜ್ಮೆಂಟ್ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ದೇಶದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರದಿಂದ ಬಂದ ಅದಕ್ಕೆ ಹಿಂದಕ್ಕೂ ಕೂಡ ಬೇಕಾದಷ್ಟಾಗಿದೆ. ನಾನು ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಡುತ್ತೆ ಟು ಲಾಡ್ಜ್ ಎ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ under the Bharatiya Nyaya Sanhita 2023 and for a direction to the Union of India, Ministry of Home Affairs, to issue an advisory to all chief secretaries and their leaders relating to the Waqf Act and its hearing before this court. ಅದು ಹೇಳಿದ ಮೇಲೆ ಅವರ ಒಪಿನಿಯನ್ ಏನು ಮಾಡ್ತಾರೆ ಅಂದರೆ, while we are not entertaining the present writ petition, we make it very clear that any attempt to spread communal hatred or indulge in hate speech must be dealt with an iron hand. Hate speech cannot be tolerated as it leads to loss of dignity and self-worth of the targeted group members, contributes to disharmony amongst groups,
and erodes tolerance and ಜಡ್ಜ್ಮೆಂಟ್ ಇರೋದು ಇಂಗ್ಲಿಷ್ ನಲ್ಲಿ. ಅದು ಜಡ್ಜ್ಮೆಂಟ್ ಆಗುತ್ತೆ. ನಮ್ಮ ಆಡಳಿತ ಭಾಷೆ ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಹೇಳಿದ್ರೆ ಕೆಲಸ ಅಂತ ಅಷ್ಟೇ. ದಯವಿಟ್ಟು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ? ಅಲ್ಲ, ನಮ್ಮ ಆಡಳಿತ ಭಾಷೆಯಲ್ಲಿ ಬೇರೆ ಟೈಮಲ್ಲೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ? ಕನ್ನಡದಲ್ಲಿ ಹೇಳಿದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ ಅಂತ. ನೋಡಪ್ಪ, ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ ನೋಡಿ ಪ್ರಸಾದ್, ಕೇಶವ್ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಓದ್ತಾ ಇದ್ದೀರಾ? ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಜಡ್ಜ್ಮೆಂಟ್ ಏನ್ರಿ ಮಾಡುದು? ಸುಪ್ರೀಂ ಕೋರ್ಟ್ ಕನ್ನಡದಲ್ಲಿ ಮಾಡ್ಕೊಡಿ ಅದನ್ನ. ಅಲ್ಲ, ಜಡ್ಜ್ಮೆಂಟ್ ಇಂಗ್ಲಿಷ್ ಒಂದ್ ನಿಮಿಷ ರೀ, ಗೃಹ ಸಚಿವರೇ, ಗೃಹ ಸಚಿವರೇ, ನಾನು ಹೇಳ್ತೀನಿ, ಒಂದ್ ನಿಮಿಷ ರೀ, ಅರ್ಥ ಆಗುತ್ತೆ. ಪರಮೇಶ್ವರ್, ಪರಮೇಶ್ವರ್, ಇಂಗ್ಲಿಷ್ ಪರಮೇಶ್ವರ್, ಅದು ಕೋರ್ಟಿನ ಡಿಸಿಷನ್ ಓದಾಕತ್ಯಾರ ಅವ್ರು. ಕೋರ್ಟಿನ ಡಿಸಿಷನ್ ಅಂದ್ರೆ ಆಮೇಲೆ ನಾನು ಕನ್ನಡಕ್ಕೆ ಬರ್ತೀನಿ. ಏನು ಯಾಕೆ ನನ್ಗೇನು ಕನ್ನಡ ಬರಲ್ಲ? ನಿಮಗೂ ಬರುತ್ತೆ, ನನಗೂ ಓದ್ರಿ ಬರುತ್ತೆ. ನೀವು. ಇಂಗ್ಲಿಷ್ ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಪ್ರಸಾದ್, ಹೋಮ್ ಮಿನಿಸ್ಟರ್ ಓದ್ರಿ ನೀವು. erodes tolerance and open-mindedness, which is a must for a multicultural society committed to the idea of equality. Any attempt to cause alienation and humiliation of the targeted ಹೇಳ್ಬಿಡಿ group ಸಾಕಿನ. is a criminal offense and must be dealt with accordingly. ಅದು ಹೇಳಿ, ಹಿಂಗೆ ಹೇಳಿ. ಇದು ಈ ಜಡ್ಜ್ಮೆಂಟ್ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ದೇಶದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ, ನಾನು ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರದಿಂದ ಬಂದ, ಅದಕ್ಕೆ ಹಿಂದಕ್ಕೂ ಕೂಡ ಬೇಕಾದಷ್ಟಾಗಿದೆ. ನಾನು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ಕೂಡ 15ರಲ್ಲಿ 18ರಲ್ಲಿ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಇವತ್ತು ಯಾವ ಸ್ಥಿತಿಗೆ ತಲುಪಿದ್ದೇವೆ ಅಂತ ಹೇಳಿದ್ರೆ, ಕಾರಣ ಆಗಿರ್ತಕ್ಕಂಥದ್ದು 2023ರಲ್ಲಿ 5 ಕೇಸಸ್ ರಿಜಿಸ್ಟರ್ ಆಗಿದೆ, 24ರಲ್ಲಿ 13 ಕೇಸ್ ರಿಜಿಸ್ಟರ್ ಆಗಿದೆ, 25ರಲ್ಲಿ 1 ರಿಜಿಸ್ಟರ್ ಆಗಿದೆ. ಅದೇ ಧರ್ಮ ಕಾರಣ ಅಂದರೆ ಧಾರ್ಮಿಕ ಪ್ರಚೋದನಕಾರಿ ಭಾಷಣಗಳು 23ರಲ್ಲಿ 122, 24ರಲ್ಲಿ 115, 25ರಲ್ಲಿ ಇಲ್ಲಿವರೆಗೆ 85. ಕೊಲೆ ಯತ್ನ ಅಲ್ಲ, ಇದು ಈ ಭಾಷಣ ಮಾಡೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡೋದು, ಧಾರ್ಮಿಕ ಪ್ರಚೋದನಕಾರಿಯಾಗಿ ಮಾತನಾಡುವಂಥದ್ದು. ಕೊಲೆ ಯತ್ನ, ಈ ಭಾಷಣ ಕೇಳಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು 23ರಲ್ಲಿ 28 ಕೇಸು, 24ರಲ್ಲಿ 12 ಕೇಸು ಮತ್ತು 25ರಲ್ಲಿ 6 ಕೇಸು. ಅಂದರೆ ನಾನು ಏನನ್ನ ಹೇಳೋದಕ್ಕೆ ಹೊರಟಿದ್ದೇನೆ ಅಂದರೆ, ಈ ಭಾಷಣಗಳು, ಈ ಮಾತುಗಳು ಏನು ಬರ್ತವೆ ಅವು ಪ್ರಚೋದನೆಯನ್ನು ಮಾಡುತ್ತವೆ. ಅದರಲ್ಲಿ ಕೂಡ ಇತ್ತೀಚೆಗೆ ಯುವಕರನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕಾಗಿ ನಾನು ಕೆಲವು ಭಾಷಣಗಳ ಪ್ರತಿಯನ್ನು ತಂದಿದ್ದೇನೆ, ಪೇಪರ್ ಕಟ್ಟಿಂಗ್ಸನ್ನು ತಮಗೆ ಕೊಡ್ತೇನೆ. ಯಾಕೆಂದರೆ ಓದೋದಕ್ಕೆ ಅದನ್ನು ಈ ಸದನದಲ್ಲಿ ನನಗೆ ಓದೋದಕ್ಕೆ ಸರಿ ಕಾಣಿಸೋದಿಲ್ಲ, ಅಂಥ ಭಾಷೆಯನ್ನು ಉಪಯೋಗ ಮಾಡಿದ್ದಾರೆ. ಅದಕ್ಕಾಗಿ ನಾನು ತಮ್ಮ ಗಮನಕ್ಕೆ ಕಳಿಸ್ತೀನಿ, ಮಾನ್ಯ ಸ್ವಲ್ಪ ತಾವು ನೋಡಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಸಮರ್ಥನೆ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಯಾಕೆ ದ್ವೇಷ ಭಾಷಣದ್ದು ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಈ ಕಾನೂನನ್ನು ಯಾಕೆ ತರ್ತಾ ಇದ್ದೀರಿ? ಇದು ಡೆರೋಗೇಟ್ರಿ ಸ್ಟೆಪ್, ಇದು ಸರ್ಕಾರದ್ದು. ಈ ರೀತಿ ಮಾತುಗಳನ್ನೆಲ್ಲ ಕೇಳಿದ್ದೇನೆ. ಕೆಳಗಿನ ಮನೆಯಲ್ಲೂ ಕೂಡ ನಾನು ವಿವರಣೆ ಕೊಟ್ಟಾಗ ಕೆಲವರು ಮಾತಾಡಿದ್ರು, ವಿರೋಧ ಪಕ್ಷದ ನಾಯಕರು ಮಾತಾಡಿದರು. ಅವರು ಮಾತನಾಡುವಾಗ ಈಗಾಗಲೇ ಇರ್ತಕ್ಕಂಥ ಕಾನೂನು ಸಾಕಾಗೋದಿಲ್ವಾ? ಕಾನೂನಿನಲ್ಲಿ ನೀವು ಇರುವ ಕಾನೂನನ್ನೇ ಉಪಯೋಗ ಮಾಡ್ಕೋಬೋದಲ್ಲ. BNSS ಇದೆ, BNS ಇದೆ. ಆ ಕಾನೂನುಗಳ ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದು ಪನಿಷ್ಮೆಂಟ್ ಕ್ಲಾಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ಯಾವ್ಯಾವ ಇದರಲ್ಲಿ ಇರ್ಬೋದು ಅನ್ನೋದನ್ನು ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತರಬೇಕು ಅಂತೇಳಿ ತಂದಿದ್ದೇವೆ.
ಇಲ್ಲಿ ದ್ವೇಷ ಭಾಷಣ ಅದರ ಡೆಫಿನೇಷನ್ ಕೂಡ ಹೇಳಬೇಕಾಗ್ತದೆ. ದ್ವೇಷ ಭಾಷಣ ಎಂಬುದು ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ವರ್ಗ ಅಥವಾ ಗುಂಪು ಅಥವಾ ಸಮುದಾಯದ ವಿರುದ್ಧ ಹಾನಿ, ಅಸಾಮರಸ್ಯ ಅಥವಾ ವೈರತ್ವದ ಅಥವಾ ದ್ವೇಷದ ಅಥವಾ ಕೆಡುಕಿನ ಭಾವನೆಗಳನ್ನು ಮೂಡಿಸುವ ಉದ್ದೇಶದೊಂದಿಗೆ ಸಾರ್ವಜನಿಕ ನೋಟದಲ್ಲಿ ಮೌಖಿಕವಾಗಿ ಅಥವಾ ಲಿಖಿತ ರೂಪದ ಪದಗಳಲ್ಲಿ ಅಥವಾ ಸಂಕೇತಗಳ ಮೂಲಕ ಅಥವಾ ದೃಶ್ಯ ರೂಪಗಳ ಮೂಲಕ ಅಥವಾ ವಿದ್ಯುನ್ಮಾನ ಸಂವಹನಗಳ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಮಾಡಲಾದ, ಪ್ರಕಟಿಸಲಾದ, ಪರಿಚಯಿಸಲಾದ ಯಾವುದೇ ಅಭಿವ್ಯಕ್ತಿಯನ್ನು ಒಳಗೊಳ್ಳುವುದು. ಇದು ದ್ವೇಷ ಭಾಷಣ ಅಂದರೆ ಏನು ಅಂತಕ್ಕಂಥ ಒಂದು ಡೆಫಿನೇಷನನ್ನು ಕೊಟ್ಟಿದ್ದೇನೆ. ಯಾವುದಕ್ಕೆ ಯಾವ ವಿಷಯದಲ್ಲಿ ಪೂರ್ವಕಲ್ಪಿತ ಹಿತಾಸಕ್ತಿಗಳನ್ನು ನಾವು ಗಮನಿಸ್ಬೋದು ಅನ್ನೋದರಲ್ಲಿ ಧರ್ಮ, ಜನಾಂಗ, ಜಾತಿ ಅಥವಾ ಸಮುದಾಯ, ಲಿಂಗ, ಲಿಂಗತ್ವ, ಲೈಂಗಿಕ ಮನೋಗುಣ ಅಂದರೆ ಸೆಕ್ಷುಯಲ್ ಓರಿಯೆಂಟೇಷನ್, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನತೆ ಮತ್ತು ಪಂಗಡ, ಈ ಎಲ್ಲ ವಿಷಯಗಳಲ್ಲಿ ಮಾತನಾಡ್ತಕ್ಕಂಥ ವಿಚಾರದಲ್ಲಿ ಅವರುಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ಇದು ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಬರುತ್ತೆ, ಪೂರ್ವಕಲ್ಪಿತ. ಆದ್ದರಿಂದ ದ್ವೇಷ ಅಪರಾಧ ನನಗೆ ಕೇಳಿದ್ರು, ಏನಿದು ದ್ವೇಷ ಅಪರಾಧ?